ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಿನ್ನೆ ವ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿನ್ನೆ ಹಸ್ಬೆಂಡ್ ಜೊತೆ ಮಾಲ್ಗೆ ಹೋಗೋಣ ಅಂತ ಹೇಳಿ ಮಾಲ್ಗೆ ಹೋಗಿದ್ರಿ. ಈ ಮಾಲ್ ಬಂದು ಹೊಸದಾಗಿ ಓಪನ್ ಆಗಿದೆ, M5 ಅಂತ ಹೇಳಿ. ನಮ್ಮ ಮನೆ ನಿಯರೇ ಇರೋದ್ರಿಂದ ಹೋಗೋಣ ಅಂತ ಹೇಳಿ ನಾನು ನಮ್ಮ ಹಸ್ಬೆಂಡ್ ಪ್ಲ್ಯಾನ್ ಮಾಡಿಕೊಂಡು ಹೊರಡ್ರಿ. ಚಿನಿಮಗೂ ಸಹ ವ್ಯಾಕ್ಸಿನ್ ಆಗಿತ್ತಲ್ವ, ಲಾಂಗ್ ಒಂದು ಟ್ರಾವೆಲ್ ಎಲ್ಲ ಏನೂ ಬೇಡ ಅಂತ ಹೇಳಿ ಪಕ್ಕದಲ್ಲಿರೋ ಮಾಲ್ಗೆ ಹೋಗಿದ್ರಿ. ಸಿನಿಮಾ ಅಂತೂ ತುಂಬ ಎಂಜಾಯ್ ಮಾಡ್ತಾಯಿದ್ಲು ನಮ್ಮ ಹಸ್ಬೆಂಡು. ಸಿನಿಮಾದು ಎಲ್ಲೇ ಬಂದರೂ ಇವರಿಬ್ಬರದ್ದು ಫೋಟೋಶೂಟ್ ಅಂದು ಪಕ್ಕ ಇದ್ದೇ ಇರುತ್ತೆ. ಕೆಲವೊಂದು ಟೈಮು ನನಗೆ ಬೇಜಾರು ಆದ್ರೂ ಸಹ ಓಕೆ, ಪರವಾಗಿಲ್ಲ. ಏಕೆಂದರೆ ತಂದೆ ಮತ್ತು ಮಗಳ ಬಾಂಡಿಂಗ್ ಅಂದರೆ ನಾವು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಅವ್ರದ್ದೇ ಆದ ಒಂದು ಹ್ಯಾಪಿನೆಸ್ಸಲ್ಲಿ ಇರ್ತಾರೆ ಅವರು. ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು ನನ್ನ ಹಸ್ಬೆಂಡ್ ಜೊತೆಲಿ. ಅಲ್ಲಿರೋರೆಲ್ಲ ಕಾಮನ್ನಾಗಿ ಏನಪ್ಪ ಇದು ಮಗುನ ಅಂತ ಅಂದ್ಕೊತಾ ಇದ್ರು. ಅಲ್ಲಿ ಮಕ್ಕಳು ಕ್ಲಾತ್ಸ್ ಇಟ್ಟಿರೋ ಹತ್ರ ನಾನು ಚಿನ್ನಿಮ್ಮ ಇಬ್ಬರು ಇದ್ರಿ. ಬಟ್ ಚಿನ್ನಿಮ್ಮನವರು ಮಗು ಅಂತ ಅಂದ್ಕೊಂಡೇ ಇಲ್ಲ. ಏಕೆಂದರೆ ಮಕ್ಕಳು ನಾರ್ಮಲ್ಲಾಗಿ ಅಳ್ತಾ ಇರ್ತಾರೆ, ಗಲಾಟೆ ಮಾಡ್ತಿರ್ತಾರೆ, ಏನೂ ಇಲ್ದಿರ ಪೊಲೈಟಾಗಿತ್ತು ಮಗು. ಚಿಂಟು ಮತ್ತು ಅವ್ರ ಡ್ಯಾಡಿ ಇಬ್ಬರೂ ಗೇಮ್ಸ್ ಆಡೋದ್ರಲ್ಲಿ ಬ್ಯುಸಿಯಾಗಿದ್ದರು. ಗೇಮ್ಸ್ ಎಲ್ಲ ಆಡೋಷ್ಟರಲ್ಲಿ ಚಿನ್ನಿಮಗೆ ನಿದ್ದೆ ಬಂದುಬಿಟ್ಟಿತ್ತು. ನನ್ನ ಹಸ್ಬೆಂಡ್ಗೆ ಕೊಡು, ನಾನು ತೊಗೊತೀನಿ ಅಂದರು. ಇಲ್ಲ, ನಾನೇ ಎತ್ಕೊತೀನಿ ಮಗುನ ಅಂತ ಹೇಳಿ ಅವರೇ ಇಟ್ಕೊಂಡಿದ್ರು ಮಗುನ. ನನ್ನ ಕೈಲಿ ಕೊಡ್ತಾನೆ ಇರಲಿಲ್ಲ. ಗೇಮ್ಸಲ್ಲೆಲ್ಲ ಪರವಾಗಿಲ್ಲ, ಓಕೆ ಅಂತ ಅನ್ನಿಸ್ತು. ತುಂಬ ಅಫೋರ್ಡಬಲ್ ಅಂತ ಏನೂ ಇಲ್ಲ, ತುಂಬ ಎಕ್ಸ್ಪೆನ್ಸಸ್ಸು ಸಹ ಇಲ್ಲ, ಈಕ್ವಲ್ ಆಗಿದೆ, ಪರವಾಗಿಲ್ಲ. ಒಂದು ರೀಚಾರ್ಜ್ ಎಲ್ಲ 2500 ಇತ್ತು. ಅದಾದಮೇಲೆ ಇವರು ಕಾರ್ ರೇಸಿಂಗು ಆಡಿಸೋಣ ಅಂತ ಹೇಳಿ ಚಿಂಟುಗೆ ಕಾರ್ ರೇಸಿಂಗನ್ನು ತೊಗೊಂಡ್ರು. ಚಿಂಟು ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದ. ಚಿಂಟುಗೆ ಈ ಥರದ್ದೆಲ್ಲನೂ ತುಂಬ ಇಷ್ಟ ಆಗುತ್ತೆ. ಇವರು ಆಟ ಆಡೋದು ನೋಡಿ ನಾನು ಚಿನ್ನಿಮ್ಮ ಇಬ್ಬರು ಎಂಜಾಯ್ ಮಾಡ್ತಾಯಿದ್ರಿ. ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ರಿ. ಅದಾದಮೇಲೆ ಚಿಂಟು ಕೇಕ್ ಕಟಿಂಗ್ ಮಾಡಿಸ್ಬೇಕು ಅಂತ ಹೇಳಿ ಅವ್ರ ಡ್ಯಾಡಿಗೆ ಹೇಳಿ ಕೇಕನ್ನು ತರಿಸಿದ. ಯಾವಾಗಲೂ ಐಸ್ ಕೇಕ್ 1 ಪೀಸು 2 ಪೀಸ್ ಹಂಗೆ ತೊಗೊಬಂದು ತಿಂತಾಯಿದ್ದ. ನನ್ನ ಬರ್ತ್ಡೇ ಅಂದಿದ್ದಕ್ಕೆ ಕೇಕ್ ಬರುತ್ತೆ ಅಂತ ಒಂದು ಸ್ವಲ್ಪ ಖುಷಿಯಾಗಿ ಹೋಗಿತ್ತು. ನಾನು ಅದಕ್ಕಿಂತ ತುಂಬ ಸ್ಪೆಷಲ್ ಏನಪ್ಪ ಅಂದರೆ, ನಾವು ಮಕ್ಕಳಿಗೆ ಯಾವ ರೀತಿ ರೆಡಿ ಮಾಡ್ತೀರಿ ಸೇಮ್ ಅದೇ ರೀತಿ ಚಿಂಟು ನನಗೆ ಚಿನ್ನಿಮ್ಮನ ಹಿಡ್ಕೋಪ ನೀನು ಅಂತ ಹೇಳಿ ಚಿನ್ನಿಮ್ಮನ ಕುಳಿಸ್ಬಿಟ್ಟು, ಅಮ್ಮ ನನ್ನನ್ನು ರೆಡಿಯಾಗಿ ಹೋಗುಮ್ಮ ನೀನು ಅಂತ ಹೇಳಿ ಕೇಕನ್ನು ತೊಗೊಬಂದು ಅದೆಲ್ಲ ಓಪನ್ ಮಾಡಿ ಎಲ್ಲ ರೆಡಿ ಮಾಡಿ ಮ್ಯಾಚ್ ಬಾಕ್ಸು, ನೈಫು ಅದೆಲ್ಲ ಅಲ್ಲಿಟ್ಟು ಅದಾದಮೇಲೆ ಎಲ್ಲ ರೆಡಿ ಮಾಡ್ದೆ. ನನಗಂತೂ 1 ನಿಮಿಷಕ್ಕೆ ಒಂಥರ ಆಶ್ಚರ್ಯ ಆಗೋಯಿತು. ಮಕ್ಕಳು ಬೆಳೀತಾ ನೋಡಿ ಎಷ್ಟು ಚೆನ್ನಾಗಿ ಅವರು ನಮ್ಮನ್ನು ನೋಡಿ ಕಲಿತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲು. ಮತ್ತು ಚಿನ್ನಿಮ್ಮನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾನೆ, ತುಂಬ ಚೆನ್ನಾಗಿ ಕೇರ್ ಮಾಡ್ತಾನೆ. ನಾನಿಲ್ಲ ಅಂದರೂ ಚಿನ್ನಿಮ್ಮನ ಎತ್ಕೊಂಡು ಆಡಿಸ್ತಾ ಇರ್ತಾನೆ. ತುಂಬ ಸಲ ಅನಿಸುತ್ತೆ ಏನಪ್ಪ ಈ 2ನೇ ಮಗು ಬೇಕಾ ಅಂತ. ಬಟ್ ನನ್ನ ಮಗ ನೋಡ್ಕೊಳ್ಳೋದು ನೋಡಿದಾಗ ಓಕೆ, ಏಜ್ ಗ್ಯಾಪು ಪರವಾಗಿಲ್ಲ 5 ಇಯರ್ಸು ಅಂತ ಹೇಳಿ ಖುಷಿ ಆಯಿತು. ಗೊತ್ತಿಲ್ಲದೆ ತಪ್ಪು ಮಾಡ್ತಾನೆ ಆಗಾಗ, ಬಟ್ ಏನೂ ಮಾಡೋಕ್ಕಾಗೋದಿಲ್ಲ. ಮಕ್ಕಳಿಗೆ ಈ ಏಜಲ್ಲಿ ಗೊತ್ತಾಗೋದಿಲ್ಲ. ಬಟ್ ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಪೇರೆಂಟ್ಸ್ ಆಗಿ ಅನ್ನೋದನ್ನು ಒಂದನ್ನು ಅರ್ಥ ಮಾಡಿಕೊಂಡೆ. ಯಾವ ಮಕ್ಕಳು ಬೇಕು ಅಂತ ಮಾಡೋದಿಲ್ಲ, ಬೈ ಮಿಸ್ಸಾಗಿ ಆಗೋಗುತ್ತೆ. ಬಟ್ ಚಿಂಟು ವಿಚಾರದಲ್ಲಿ ಏನು ಅಂದರೆ, ಯಾವ ತಪ್ಪನ್ನು ಮಾಡಬೇಡ ಅಂತ ಹೇಳಿರ್ತೀರೋ ಆ ತಪ್ಪನ್ನು ಖಂಡಿತವಾಗ್ಲೂ ಮಾಡೇ ಮಾಡ್ತಾನೆ. ಅದು ಆಗೋದಿಲ್ಲಮ್ಮ, ಬೈ ಮಿಸ್ಸಾಗಿ ಆಗೋಗುತ್ತೆ, ನಾನು ಏನು ಮಾಡಲಿ ಅಂತಾನೆ. ಸೊ ಆಗ ನಾವು ಏನೂ ಮಾತಾಡೋದಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಮೀಟ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಖಂಡಿತವಾಗ್ಲೂ ಚಿನ್ನಿಮ್ಮ ಫುಡ್ ರೂಟೀನನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದಷ್ಟು ನನ್ನ ವ್ಲಾಗ್ಸ್ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನಲ್ಲಿ ಖಂಡಿತವಾಗ್ಲೂ ಹೊಸ ವಿಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್.